ಏನು ಬೇಡ. ಇದು ಆಲೂಗಡ್ಡೆ ಪದಾರ್ಥ ಖಾರ ಉಂಟಾ? ಇಲ್ಲ, ಚೆನ್ನಾಗಿ ಉಂಟಾ? ಇಲ್ಲ, ಕರೆಕ್ಟ್ ಹೇಳ್ಬೇಕು ನೀವು. ಇದನ್ನು ಹಾಗೇ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಬೇಕಂದರೆ ಚಟ್ನಿ ಸಾಂಬಾರು ಒಟ್ಟಿಗೆನೂ ತಿನ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಇಲ್ಲಿ ಇಡ್ಲಿನ ಬಟ್ಲಲ್ಲಿ ಮಾಡ್ತಾಯಿದ್ದೀನಿ. ಇದರೊಳಗೆ ಉಪ್ಪದು ಹಾಕಿರೋ ನೋಡಿ. ಇಲ್ಲಿ ಇಡ್ಲಿಗ ಬಟ್ಲಲ್ಲಿ ಮಾಡ್ತಾಯಿದ್ದೀನಿ. ಇವಕ್ಕೆಲ್ಲಕ್ಕೂ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಫ್ರೆಂಡ್ಸ. ಇಲ್ಲಾಂದರೆ ಇಡ್ಲಿ ಎರಡೋದಿಲ್ಲ, ಚೆನ್ನಾಗಿ ಬರೋದಿಲ್ಲ. ಈ ಥರ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ. ಅಂದರೆ ಇಡ್ಲಿ ಚೆನ್ನಾಗಿ ಅದು ಬರ್ತದೆ. ಎಲ್ಲದಕ್ಕೂ ಈಗ ಹಿಟ್ಟು ಇದು ಎಣ್ಣೆ ಹಚ್ಚೀನಿ ಫ್ರೆಂಡ್ಸ. ಇಲ್ಲಿ ನೋಡಿ ಇಡ್ಲಿ ಹಿಟ್ಟು, ಇದನ್ನೀಗ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ತೇನೆ. ಇದರಿಂದ ಫುಲ್ ಹಾಕಬಾರ್ದು ಹಿಟ್ಟನ್ನು, ಯಾಕಂದರೆ ಇದು ಉಬ್ಬುತ್ತೆ. ಮತ್ತು ನೋಡಿ ಇಷ್ಟು ಹಾಕಿದರೆ ಸಾಕು. ಇದೇ ಥರ ಇದೆಲ್ಲದಕ್ಕೂ ನಾನು ಹಾಕಿ ಇಟ್ಕೋತೇನೆ. ಈಗ ನೋಡಿ ನಾನೀಗ 7 ಬಟ್ಟಲ್ದ ಇಡ್ಲಿನ ಹಾಕ್ತೇನೆ ಫ್ರೆಂಡ್ಸ. ಇಲ್ಲಿ ತಂದೂರಿಯಲ್ಲಿ ಬೇಯಿಸ್ಕೊತೀನಿ. ಇಲ್ಲಿ ಆಲ್ರೆಡಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇಡ್ಲಿ ಡಬ್ಬಿಯಲ್ಲಿ ಮಾಡೋದಕ್ಕೆ ಬರಲ್ಲ ಫ್ರೆಂಡ್ಸ್. ಇವು ನಾನು ಒಂದೊಂದಾಗಿ ಇಡ್ತಾಯಿದ್ದೀನಿ. ನೀರಂತೂ ಕಾಯ್ತಾ ಇದ್ದಾವೆ, ಕೆಳಗಡೆ ಹಾಕಿದ್ದೀನಿ, ಉಗ ಹೊಂಟಿದ್ದೀನಿ, ನಿಮಗೆ ಗೊತ್ತಾಕಿರಬೇಕು. ನಾನು ಇಷ್ಟ ಇದರೊಳಗಡೆ ಹಾಕ್ತೀನಿ ನೋಡಿ. ಇದೀಗ ಚೆನ್ನಾಗಿ ಬೇಯುತ್ತೆ, ಬೇಯಲಿ. ಇಷ್ಟಿಟ್ಟೇ ಚೆನ್ನಾಗಿ ಬೇಯುತ್ತೆ ಇದು ಕರೆಕ್ಟಾಗಿ. ಅದಕ್ಕೆ ಮೇಲ್ಗಡೆನೂ ಒಂದೊಂದು ಲೈನ್ ಇಟ್ಕೋಬೋದು ನಾವು ಬೇಕಂದರೆ, ಬೇಡಾದರೆ ಇದೇ ಥರ ಮಾಡ್ಕೋಬೋದು. ಬೆಳಗ್ಗೆಗೆ ತಿಂಡಿಗೆ ಕೂಡ ಆಗುತ್ತೆ. ಇದೀಗ ಇದನ್ನು ಮಾಡ್ತೇನೆ ನೋಡಿ. ಇಡ್ಲಿ ಅಂತೂ ಬೆಂದಿದೆ ಫ್ರೆಂಡ್ಸ. ಸ್ವಲ್ಪ ಆರಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾವಲ್ಲ, ತುಂಬ ಈಸಿಯಾಗಿ ಬರ್ತಾವೆ ಫ್ರೆಂಡ್ಸ. ಈ ಥರ ಇಡ್ಲಿನ ನಾವು ಮಾಡ್ಕೋಬೋದು ನೋಡಿ. ಒಂಚೂರು ಎಣ್ಣೆ ಹಚ್ಚಿರ್ತೀವಲ್ಲ, ಈಸಿಯಾಗಿ ಬಂದುಬಿಡ್ತಾವೆ. ಈ ಥರ ಇಡ್ಲಿ ಮಾಡೋದೇ ನನಗೊಂಥರ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ. ಈ ಥರ ಈಗ ಇಡ್ಲಿ ಎಲ್ಲ ಬೆಳಗಿನ ತಿಂಡಿಗೆ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟು ಇಡ್ಲಿ ಮಾಡಿದ್ದೀನಿ ಫ್ರೆಂಡ್ಸ. ಇದರೊಟ್ಟಿಗೆ ಸಾಂಬಾರು ಕೂಡ ಮಾಡಿದ್ದೀನಿ, ರೆಡಿ ಇದೆ. ಈಗ ತಿಂಡಿ ಕೊಟ್ಬಿಡ್ತೀನಿ ಅವರಿಗೆ ನೋಡಿ. ನಾನು ಇಡ್ಲಿ ಏನು ಬೆಳಗ್ಗೆ ತಿಂಡಿ ಮಾಡಿದೆ, ಇಡ್ಲಿ ಉಳಿದಿದ್ದು ಅದರದ್ದು ಇಡ್ಲಿದು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇಡ್ಲಿ ಬೋಂಡ ಮಾಡ್ತಾಯಿದ್ದೀನಿ. ಹೇಗೆ ಗೊತ್ತಾ, ಆಲೂಗಡ್ಡೆ ಪದಾರ್ಥ ಮಾಡ್ಕೊಂಡೆ ಫ್ರೆಂಡ್ಸ. ಅದರೊಳಗಡೆ ಸ್ಟಫಿಂಗ್ ಮಾಡಿದ್ದೀನಿ. ಆಲೂಗಡ್ಡೆ ಪದಾರ್ಥ ಕಾಣ್ತಿರ್ಬೋದು ನೋಡಿ. ಇಲ್ಲಿ ಸ್ಟಫಿಂಗ್ ಕಟ್ ಮಾಡಿ ಒಳಗಡೆ ಆಲೂಗಡ್ಡೆ ಪದಾರ್ಥ ಹಾಕಿ, ಇಲ್ಲಿ ಕಡಲೆ ಹಿಟ್ಟನ್ನು ಕಲಿಸಿಟ್ಟಿದ್ದೀನಿ. ಅದರೊಳಗಡೆ ಅದ್ದಿ ನೋಡಿ. ಈ ಥರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದ್ದಾವೆ, ಮಾತ್ರ ಸಖತ್ತಾಗಿ ಬಂದಿದ್ದಾವೆ ನೋಡಿ. ಒಂದೊಂದಾಗಿ ಬಿಡ್ತಾಯಿದ್ದೀನಿ. ನಾನು ಒಂದು 7 ಇಡ್ಲಿನ ಉಳಿದಿದ್ದು ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕಂಥೇಳಿ ಈ ಥರ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ನೋಡ್ಬೇಕಂಥೇಳಿ. ಮಾತ್ರ ಸಖತ್ತಾಗಿ ಬಂದಿದೆ. ಇಡ್ಲಿ ಉಳಿದ್ರೆ ನೀವು ಒಂದ್ಸತಿ ಹೀಗೆ ಮನೆಯಲ್ಲಿ ಮಾಡಿ ಫ್ರೆಂಡ್ಸ್, ಹೇಗೆ ಬರ್ತಾ ಅಂಥೇಳಿ ಕಮೆಂಟ್ ಮಾಡಿ. ನಮಗೂ ಕೂಡ ಖುಷಿ ಆಗುತ್ತೆ. ಬೋಂಡನೇ ತಿಂದು ತಿಂದು ಸಾಕಾದ ಹೊತ್ತಿನಾಗ ಈ ಥರ ಇಡ್ಲಿ ಏನಾದರೂ ಉಳಿದ್ಬಿಟ್ರೆ ಮನೆಯಲ್ಲಿ ಮಾಡ್ಕೊಳ್ಳಿ ಒಂದ್ಸತಿ. ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬರ್ತಾರೆ. ತೊಳ್ಕೊಂಡ್ಬಿಡ್ತೀನಿ. ಈಗೆಲ್ಲ ಬಿದ್ದುಬಿಟ್ಟಿದೆ. ಈಗ ನೋಡಿ ಇಲ್ಲಿ ಹಾಕಿದ್ದೀನೆಲ್ಲ. ಇವೇನು ಅಂಟೋದಿಲ್ಲ, ಏನಿಲ್ಲ. ಬೋಂಡಕ್ಕಿಂತ ಈಜಿನೇ ಅಂತ ಅನ್ಬೋದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ನೋಡಿ. ಇಲ್ಲಿ ಟರ್ನ್ ಮಾಡಿ ಹಾಕ್ತಾಯಿದ್ದೀನಿ. ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಸೂಪರಾಗಿದೆ. ಮತ್ತು ಕಡಲೆ ಹಿಟ್ಟು ತುಂಬಾ ಗಟ್ಟಿ ಅಂತೂ ಕಲಸ್ಲಿಕ್ಕೆ ಹೋಗಬಾರ್ದು, ತಿಳುವಾಗಿ ಇರಬೇಕು ಚೆನ್ನಾಗಿ ನೋಡಿ. ಎರಡೂ ಸೈಡನ್ನು ನಾನು ಇಲ್ಲಿ ಕರಿತಾ ಇದ್ದೀನಿ ನೋಡಿ. ಇಡ್ಲಿ ಬೋಂಡ ಎಲ್ಲಿ ಸ್ಟಫಿಂಗ್ ಹೊರಗೆ ಬಂದಿಲ್ಲ, ಏನೂ ಇಲ್ಲ ಫ್ರೆಂಡ್ಸ. ನಾನು 7 ಇಡ್ಲಿ ಉಳಿದಿತ್ತು. ಬಟ್ಟಲು ಇಡ್ಲಿ ಮಾಡಿದ್ನಲ್ಲ, ನೋಡಬೇಕು ಇದು ಒಮ್ಮೆ ಟ್ರೈ ಮಾಡಬೇಕು ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡೋಣ ಫ್ರೆಂಡ್ಸ್, ಈಗ ಬಂದು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನಾನು. ತುಂಬಾ ಸಖತ್ತಾಗಿ ಬಂದಿದೆ ಮಾತ್ರ ಇಡ್ಲಿದು, ಮಸ್ತಾಗಿ. ನೋಡೋಣ ಹೇಗೆ ಹಾಕವು ಅಂಥೇಳಿ.
ನೋಡಿ ಇಡ್ಲಿ ರೆಡಿ. ಇಡ್ಲಿ ಬೋಂಡ ಸೂಪರಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರದ್ದು. ಸೇಮ್ ಬೋಂಡ ತಿಂದಂಗೆ ಆಗೋದು. ಒಳಗಡೆ ಇಡ್ಲಿ ಇರೋದ್ರಿಂದ ಸ್ವಲ್ಪ ಇದು ಅನಿಸುತ್ತೆ ನಮಗೆ, ಯಾಕಂದರೆ ಇಡ್ಲಿ ಹಾಕಿರ್ತೀವಿ. ಸ್ವಲ್ಪ ಖಾರ ಸ್ವಲ್ಪ ಇಡ್ಲಿ ಎರಡೂ ಥರ ಸಿಗೋದ್ರಿಂದ ಟೇಸ್ಟ್ ಬರುತ್ತೆ. ಇದು ಒಂಥರ ಹೊಸ ರುಚಿನ ಅಂತ ಹೇಳ್ಬೋದು. ನೋಡಿ, ನಾವು ಯಾವಾಗಲೂ ಬರೀ ವಡಾಪಾವು ಖಾಲಿ ಬೋಂಡ ಅಷ್ಟೇ ತಿಂದಿರ್ತೀವಿ. ಈ ಥರ ಯಾವಾಗ ತಿಂದಿರಲ್ಲ. ಒಂದು ಮಾಡಿದ್ದೀನಿ ಮನೆಯಲ್ಲಿ, ಸಖತ್ತಾಗಿರುತ್ತೆ. ಸಾಕು, 7 ಇಡ್ಲಿದು ಸೂಪರ್ ಆಗುತ್ತೆ ನಮ್ಮ ಮನೆಯಲ್ಲಿ. ಸಾಯಂಕಾಲ ಊಟ ಮುಗೀತು ಇಡ್ಲಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಗುತ್ತೆ ನೋಡಿ, ಸಖತ್ತಾಗಿದೆ. ರೆಡಿ ಆಯಿತು. ನೀವು ಕೂಡ ಕರ್ಕೊಂಡು ಫ್ರೆಂಡ್ಸ ಸರ್ವ್ ಮಾಡಿ ಒಂದು ತೋರಿಸ್ತೀನಿ ಅಷ್ಟೇ. ಎಣ್ಣೆ ಹೊರಗಡೆ ಸಿಗ್ತಾ ಇದೆ. ಸ್ವಲ್ಪ ದೊಡ್ಡ ಹಾಕೋಲ್ಲ ಫ್ರೆಂಡ್ಸ. ಮತ್ತು ಇನ್ನೊಂದೇನು ಗೊತ್ತಾ, ಹಾಗೆ ಸಣ್ಣ ಸಣ್ಣ ಇಡ್ಲಿ ಮಾಡ್ತೀವಿ ನೋಡಿ, ಅದರಿಂದ ಸ್ಟಫಿಂಗ್ ಏನು ಜಾಸ್ತಿ ಹಿಡಿಲಿಕ್ಕಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹಿಡಿಬೋದು ಆಲೂಗಡ್ಡೆ ಪದಾರ್ಥ. ಇದು ಆದರೆ ಮತ್ತು ಅವು ತುಂಬಾ ಚಿಕ್ಕದಾಗುತ್ತವೆ ಇಡ್ಲಿದು. ನಾನಿಲ್ಲಿ ತಟ್ಟೆ ಇಡ್ಲಿದು ಮಾಡಿದ್ದೀನಿ. ತಟ್ಟೆ ಇಡ್ಲಿ ಅಲ್ಲ, ಬಟ್ಟಲು ಇಡ್ಲಿದು ಮಾಡಿದ್ದೀನಿ. ಅದಕ್ಕಾಗಿ ಸ್ವಲ್ಪ ದೊಡ್ಡ ಸೈಜ್ ಕಾಣ್ತಿರ್ಬೋದು ನಿಮಗೆ. ನೋಡಿ, ಎರಡೂ ಸೈಡು ಚೆನ್ನಾಗಿ ಕರ್ಕೊಂಡ್ಮೇಲೆ ಈಗ ಇವನು ಕೂಡ ತಗೊಂಡ್ಬಿಡ್ತೀನಿ. ಸಖತ್ತಾಗಿ ನೋಡಿ ಈಗ ತೆಗೆದ್ಬಿಡ್ತೀನಿ. ಇಲ್ಲಿ ಮಸ್ತಕ್ಕ ನೋಡಿ, ಈ ಥರ ಸೂಪರ್ ಅಕ್ಕ ಫ್ರೆಂಡ್ಸ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡೋಣ ಫ್ರೆಂಡ್ಸ್, ಈಗ ನನಗೆ ಈ ಥರ ನೋಡಿ ಇದೊಂಥರ ಟೇಸ್ಟ್ ಮಾಡಿಬಿಡೋಣಲ್ಲ ಫ್ರೆಂಡ್ಸ್. ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಇಡ್ಲಿ ವಡ ಹೇಗಿದೆ? ವಾ, ಸೂಪರ್ ಅಲ್ಲ ಫ್ರೆಂಡ್ಸ. ಯಜಮಾನ್ರಿಗೆ ತೊಗೊಂಡು ಹೋಗೋಣ ಬನ್ನಿ. ಯಜಮಾನ್ರು ಕೂತಿದ್ದಾರೆ. ಸಾಯಂಕಾಲ ಸ್ವಲ್ಪ ಅವರು ಯಾಕೋ ಹುಷಾರಿಲ್ಲ ಅಂತ ಇದ್ದಾರೆ. ಬಿಸಿ ಬಿಸಿ ತಿನ್ನಲಿ ನೋಡಿ. ಸ್ವಲ್ಪ ಯಜಮಾನ್ರಿಗೆ ಹುಷಾರಿಲ್ಲ, ಯಾಕೋ ಮಂಕಾಗಿದ್ದಾರೆ. ಇಡ್ಲಿ ವಡ ಏನ್ರಿ? ಯಾಕೆ ನೋಡತ್ತೀರಿ ಅಟ್ಟ? ಯಾಕೆ ನೋಡತ್ತೀರಿ? ಬಿಸಿ ಉಂಟು ಅದಕ್ಕೆ. ಬಿಸಿದಿಲ್ರಿ, ಅದು ಮೇಲಿನ ಬಿಸಿ ಉಂಟು ಒಂದು. ಅವರಿಗೆ ಬಿಸಿ ಅಡುಗೆ ತಿನ್ನಲ್ಲ ಫ್ರೆಂಡ್ಸ್ ಯಾವುದು. ಹಾಯ್, ಇವ್ರು ಮಲ್ಕೊಂಡಿದ್ರು ನೋಡಿ. ಸ್ವಲ್ಪ ಹೇಗಿದೆ? ಚೆನ್ನಾಗಿ. ಚಟ್ನಿ ಬೇಕಾದ್ರೊಟ್ಟಿಗೆ? ಏನು ಬೇಡ. ಇದು ಆಲೂಗಡ್ಡೆ ಪದಾರ್ಥ ಖಾರ ಉಂಟಾ? ಇಲ್ಲ, ಚೆನ್ನಾಗಿ ಉಂಟಾ? ಇಲ್ಲ, ಕರೆಕ್ಟ್ ಹೇಳ್ಬೇಕು ನೀವು. ಸುಳ್ಳು ಚೆನ್ನಾಗಿತ್ತು. ಹೌದಾ? ಸೂಪರ್ ಅಲ್ಲ? ಸೂಪರ್. ಓ ಸೂಪರ್ ನೋಡಿ, ಯಜಮಾನ್ರು ತಿಂತಾಯಿದ್ದಾರೆ ಫ್ರೆಂಡ್ಸ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಸಾಯಂಕಾಲ ಈ ಥರ ಮಳೆ ಬರ್ತಾಯಿದೆ ಹೊರಗಡೆ. ಮಳೆ ಬರುವಾಗ ಬಿಸಿ ಬಿಸಿ ಈ ಥರ ಬೋಂಡ ಮಾಡ್ಕೊಂಡು ತಿನ್ನಿ. ಇಡ್ಲಿ ಬೋಂಡ ಸೂಪರ್ ಅಲ್ರಿ? ಹೊಟ್ಟೆನೂ ತುಂಬುತ್ತೆ. ಎರಡು ಇಡ್ಲಿ ಬೋಂಡ ತಿಂದ್ಬಿಟ್ರೆ ಸೂಪರ್ ಹೊಟ್ಟೆ ತುಂಬುತ್ತಲ್ಲ. ಹೌದು. ಇಡ್ಲಿ ಉಳಿದ್ಬಿಟ್ರೆ ನೀವು ಮನೆಯಲ್ಲಿ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ, ಇಡ್ಲಿ ಉಳಿದ್ಬಿಟ್ಟವು ಏನು ಮಾಡೋದು ಅಂಥೇಳಿ ನೀವು ಅಂದ್ಕೋಬೋದು ಫ್ರೆಂಡ್ಸ. ಈ ಇಡ್ಲಿಯಿಂದ ಒಂದು ವಡ ಮಾಡ್ತಾಯಿದ್ದೇನೆ ಈಗ. ಇಡ್ಲಿ ಆಲೂಗಡ್ಡೆ ವಡ ಅಂಥೇಳಿ ಹೆಸರಿಟ್ಟಿದ್ದೀನಿ ನಾನೇ. ಈಗ ಅದು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಗ್ಯಾಸ್ ಮೇಲೆ ಒಂದು ತವಾ ಇಟ್ಟಿದ್ದೀನಿ. ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಒಂಚೂರು ಜಾಸ್ತಿನೇ ಹಾಕೋಬೇಕು ನೋಡಿ. ಇಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂಚೂರು ಜಾಸ್ತಿ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ. ಈಗ ಎಣ್ಣೆ ಕಾದಿದೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ ನೋಡಿ. ಅದು ಎಣ್ಣೆ ಕಾದಿದೆಯಲ್ಲ, ಅದಕ್ಕೆ ಒಂದು ದೊಡ್ಡದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಇದು ಸ್ವಲ್ಪ ಎಣ್ಣೆಯಾಗ ಚೆನ್ನಾಗಿ ಒಂದು 50% ಫ್ರೈ ಆಗಲಿ ನೋಡಿ. ಈಗ ಕರೆಕ್ಟಾಗಿ ಫ್ರೈ ಆಗಿದೆ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಾಯಿ ಮೆಣಸನ್ನು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಈಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ಚೆನ್ನಾಗಿ. ಮಿಕ್ಸ್ ಮಾಡಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ
ಒಂದು 3/4 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಜೀರಿಗೆನ ಇಲ್ಲಿ ಹಾಕಿರೋದ್ರಿಂದ ಜೀರಿಗೆ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ ಚೆನ್ನಾಗಿ. ನಿಮಗೆ ಇದಕ್ಕೆ ಕಾಯಿ ಮೆಣಸು ಸ್ವಲ್ಪ ಹಾಕಿ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಳದಿ ಪೌಡರ್ ಅಂದರೆ ಅರಿಶಿನ ಹುಡಿ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಎಲ್ಲ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಜಾಸ್ತಿ ಹಾಕಿದರೆ ತಿನ್ನೋದಕ್ಕಾಗಲ್ಲ. ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಈಗ ಆಲೂಗಡ್ಡೆ ಬೇಯಿಸಿ ಈ ಥರ ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮ್ಯಾಶ್ ಮಾಡಿ. ಈಗ ಇದನ್ನೆಲ್ಲವನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ತೇನೆ. ಈಗ ಇದನ್ನು ಕೂಡ ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ನೀರದು ಏನು ಸೇರಿಸ್ಲಿಕ್ಕೆ ಹೋಗಬೇಡಿ, ನೀರು ಸೇರಿಸಿದರೆ ಚೆನ್ನಾಗಿರೋದಿಲ್ಲ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತೀನಿ. ಗ್ಯಾಸ ಲೋ ಫ್ಲೇಮಲ್ಲಿ ಇದೆ ಫ್ರೆಂಡ್ಸ. ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಆವಾಗ ಸರಿಯಾಗಿ ಬರೋದಿಲ್ಲ. ಆಲೂಗಡ್ಡೆ ಪದಾರ್ಥ ರೆಡಿಯಾಗಿದೆ. ಈಗ ಇದನ್ನು ಇಡ್ಲಿ ಒಳಗಡೆ ಹಾಕಿ ಇದನ್ನು ಮಾಡೋಣ ಬನ್ನಿ. ನೋಡಿ ಪದಾರ್ಥ ಅಂತೂ ರೆಡಿ ಮಾಡಿ ಇಟ್ಕೊಂಡಿವಿ ಫ್ರೆಂಡ್ಸ್. ಈಗ ಇಲ್ಲಿ ಇದಕ್ಕೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಒಂದು 1/4 kg ಅಷ್ಟು. ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ತೊಗೊಳ್ಳಿ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇದು ಅಜ್ವಾಯಿನ್ ಹಾಕ್ತಾಯಿದ್ದೀನಿ. ಜೀರಿಗೆ ಅಲ್ಲ ಅಜ್ವಾಯಿನು. ಜೀರಿಗೆ ಒಂದು ಏನು ಸೇರಿಸ್ಲಿಕ್ಕೆ ಹೋಗಬೇಡಿ. ನಿಮಗೆ ಬೇಕನ್ಸಿದ್ರೆ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಏನೂ ಹಾಕ್ತಾಯಿಲ್ಲ. ಉಪ್ಪು, ಓಂಕಾಳು, ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಈಗ ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಷ್ಟು ಬೇಕು ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ನೋಡಿಕೊಂಡು ನಾನು ಇದನ್ನೀಗ ಗಂಟಿಲ್ಲದ ಹಾಗೆ ಕಲಿಸ್ಕೊಂಡ್ಬಿಡ್ತೇನೆ. ನೋಡಿ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಈಗ ಇದನ್ನು ತೆಗೆದು ಬಿಡ್ತೇನೆ. ನೋಡಿ ಇಲ್ಲೇನು ಇಡ್ಲಿನ ಉಳಿದಿದೆಯಲ್ಲ, ಇಡ್ಲಿನ ತೊಗೊಂಡಿದ್ದೀನಿ. ಒಂದೊಂದೇ ಇಡ್ಲಿನ ತೊಗೊಂಡು ಫ್ರೆಂಡ್ಸ ಈ ಥರ ಮಿಡ್ಲಲ್ಲಿ ಇದನ್ನು ಚೆನ್ನಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಕಾಣಿಸುತ್ತಾ? ಇಷ್ಟು ಹಿಂದೆ ನಮಗೆ ಗ್ಯಾಪ್ ಬೇಕು, ಇಷ್ಟು ಇರಲಿ. ಈಗ ಇಷ್ಟನ್ನು ನಮಗೆ ಎಷ್ಟು ಬೇಕು ಕಟ್ ಮಾಡಿ ಇಟ್ಕೋತೇನೆ. ನೋಡಿ ಎಲ್ಲವನ್ನು ಇಲ್ಲಿ ನಾನೀಗ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಏನು ಮಾಡಿಟ್ಟಿರುವಂಥ ಪದಾರ್ಥನ ಇದರೊಳಗಡೆ ಸ್ಟಫಿಂಗ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನೋಡಿ ಈ ಥರ ಇದರೊಳಗಡೆ ಎಷ್ಟು ಹಿಡಿತೋ ಅಷ್ಟು ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈ ಥರ ಸ್ಟಫಿಂಗ್ ಮಾಡಿ ಪ್ರೆಸ್ ಮಾಡ್ಕೊಳ್ಳಿ. ಇಷ್ಟು ಪ್ರೆಸ್ ಆದರೆ ಸಾಕು. ಇದೇ ಥರ ಈಗ ರೆಡಿ ಮಾಡಿ ಇಟ್ಕೋತೀನಿ ಎಲ್ಲವನ್ನು. ನೋಡಿ ಇಲ್ಲಿ ಈ ಥರ ಎಲ್ಲ ಸ್ಟಫ್ ರೆಡಿ ಮಾಡಿ ಇಲ್ಲೆಲ್ಲ ಸ್ಟಫಿಂಗ್ಗಳನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ ಬನ್ನಿ. ನೋಡಿ ಒಂದು ದೊಡ್ಡದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕು ಅಷ್ಟ ಎಣ್ಣೆನ ಹಾಕ್ತೇನೆ. ನೋಡಿ ಇದು ಎಣ್ಣೆ ಕಾಯಿಲಿ ಈಗ ಚೆನ್ನಾಗಿ. ನೋಡಿ ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ. ಇಲ್ಲಿ ಏನು ಮಾಡಿಟ್ಟಿರೋಂಥ ಸ್ಟಫಿಂಗ್ನ ಈ ಕಡಲೆ ಹಿಟ್ಟಲ್ಲಿ ಎದ್ದಿ ನೋಡಿ ಈ ಥರ ಬಾಂಡಿಂಗ್ ಕರೆಕ್ಟಾಗಿ ಎದ್ಕೊಳ್ಳಿ. ಈ ಥರ ನೋಡಿ ಎಷ್ಟಾಗುತ್ತೋ ಅಷ್ಟು ಇದನ್ನು ಮಾಡ್ಕೊಂಡು ಎಷ್ಟು ಹಿಡಿಯುತ್ತೆ ಅದರಲ್ಲಿ ಹಾಕಿ ಕರಿಬೇಕಾಗುತ್ತೆ. ನೋಡಿ ನಾನು ಇದರಲ್ಲಿ 4 ಹಿಡಿದಿದ್ದೆ, 4 ಹಾಕಿದ್ದೀನಿ ಫ್ರೆಂಡ್ಸ. ಈಗ ಮೊದಲು ಹಾಕಿರೋವಂಥದ್ದು ತಿರುಗಿಸ್ಕೊಳ್ಳು. ಅಂದರೆ ಕಡಲೆ ಹಿಟ್ಟು ತಿಳುವಾಗಿರುತ್ತೆ, ಬೇಗನೆ ಫ್ರೈ ಆಗಿಬಿಡುತ್ತೆ. ಒಳಗಡೆ ಪದಾರ್ಥ ಕೂಡ ಬೆಂದಿರುತ್ತೆ ಮತ್ತು ಇಡ್ಲಿ ಕೂಡ ಬೆಂದಿದ್ದಿರುತ್ತೆ, ಬೇಗನೆ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಟರ್ನ್ ಆಗ್ತಾ ಇದ್ದಾವಲ್ಲ. ಈಗ ಈ ಸೈಡ್ ಕೂಡ ಕರಿಬೇಕು ಎಣ್ಣೆಯಲ್ಲಿ. ನೋಡಿ ಈಗ ಎರಡೂ ಸೈಡು ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ. ಇದರದ್ದು ಎಣ್ಣೆ ಬಸ್ಕೊಂಡು ತೆಗಿತಾ ಇದ್ದೀನಿ ಈಗ. ನೋಡಿ ಒಂದೊಂದಾಗೆ ಎಣ್ಣೆ ಬಸ್ಕೊಂಡು ತಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಡ್ಲಿದು ಬೋಂಡ ಸೂಪರಾಗಿರುತ್ತೆ. ಮನೆಯಲ್ಲಿ ಇಡ್ಲಿ ಏನಾದರೂ ಉಳ್ಕೊಂಡ್ಬಿಟ್ರೆ ಈ ಥರ ಮಕ್ಕಳಿಗೊಮ್ಮೆ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ. ಈಗ ನಿಮಗೆ ಕಟ್ ಮಾಡಿ ಕೂಡ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ ಇಡ್ಲಿ ವಡೆ ರೆಡಿಯಾಗಿದೆ ಫ್ರೆಂಡ್ಸ್, ಸೂಪರಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ.
ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲಿ ಏನಾಗಿಲ್ಲ ಫ್ರೆಂಡ್ಸ. ನಿಮಗೆ ಕೂಡ ಒಂದು ಕಟ್ ಮಾಡಿ ಕೂಡ ತೋರಿಸ್ತೇನೆ. ಈಗ ಸುಡ್ತಾ ಇದೆ ತುಂಬಾ ಇದು ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಹಾಗೇ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಬೇಕಂದರೆ ಚಟ್ನಿ ಸಾಂಬಾರು ಒಟ್ಟಿಗೆನೂ ತಿನ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಏನು ನಾನು ಇಡ್ಲಿ ವಡೆ ಮಾಡಿದ್ನಿ, 3 ತಿಂದೀವಿ, 2 ಇನ್ನೂ 4 ಅದಾವು ಫ್ರೆಂಡ್ಸ. ಇಲ್ಲಿಗ ಇದನ್ನು ಮಾಡಿದೆ ನಾನು, ಏನು ಆಲೂಗಡ್ಡೆ ಪದಾರ್ಥ ಸ್ವಲ್ಪ ಉಳಿದಿತ್ತು, ಮತ್ತು ಇಡ್ಲಿಗೆ ಬ್ಯಾಟ್ರನ್ನ ಏನು ಕಲಿಸಿದ್ನಲ್ಲ ಕಡಲೆ ಹಿಟ್ಟು ಸ್ವಲ್ಪ ಉಳಿದಿತ್ತು. ಮತ್ತಷ್ಟು ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಮಾಡಿದ್ದೆ, ಆಲೂಗಡ್ಡೆ ಬೋಂಡ ಮಾಡಿದ್ನಿ. ಒಂದು ಸ್ವಲ್ಪ ನಮ್ಮ ಅಮ್ಮರಿಗೆ ಒಂದಿಷ್ಟು ತೊಗೊಂಡು ಹೋದ್ರು ನಮ್ಮ ಯಜಮಾನ್ರಿಗೆ. ಇಲ್ಲೊಂದಿಷ್ಟು ಅದಾವು ನೋಡಿ, ಈ ಥರ ಬಂದಿದ್ದಾವೆ ಆಲೂಗಡ್ಡೆ ಬೋಂಡ. ಯಾವ ಥರ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸವರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಮೇಡಮ್ ಅವರು ಕಸ ಗುಡಿಸ್ತಾ ಇದ್ದಾರೆ ಇಲ್ಲಿ. ಈಗ ಸಾಯಂಕಾಲ ಇನ್ನೇನು ಅಡುಗೆ ಮಾಡಲ್ಲ ಫ್ರೆಂಡ್ಸ್, ಯಾಕಂದರೆ ಇಷ್ಟಿದೆ ಈಗ ಅಡುಗೆ, ಏನು ಮಾಡೋಕ್ಕೆ ಹೋಗಲ್ಲ. ರಾತ್ರಿಗೆ ಇನ್ನೂ 4 ಇಡ್ಲಿ ಇದೆ ದೊಡ್ಡದಲ್ಲ, ಮತ್ತು ಬೋಂಡ ಕೂಡ ಇದೆ. ಇನ್ನೇನು ಮಾಡಲ್ಲ ನಾವು. ಇನ್ನು ಶ್ರೇಯ ದೀಪ ಹಚ್ತಾಳೋ, ಕಸ ಗುಡಿಸತ್ತಾಳೋ. ರೆಸಿಪಿಗೆ ನೋಡಿ ಇದೆಲ್ಲ ಜೋಡಿಸ್ಕೊಂಡಿರ್ತೀನಲ್ಲ, ಇಲ್ಲಿ ತಂದಿಟ್ಟಿದ್ದೀನಿ. ಇದನ್ನೆಲ್ಲ ಈಗ ಎತ್ತಿಟ್ಕೋಬೇಕು. ಹಾಗೆ ನೋಡಿ ಕತ್ಲೆನ ಆಗಿದೆ ಆಲ್ರೆಡಿ. ಶ್ರೇಯ ಶೂ ಮೇಲ್ ಬಿಡ, ಅದರೊಳಗಡೆ ಹಾವಿನ ಮರಿಯೋದು ಸೇರ್ಕೊಂಡ್ಬಿಟ್ರೆ ಮಾತ್ರ ಭಾರಿ ಕಷ್ಟ ನೋಡಿ ನಿನಗೆ, ಮತ್ತು ನನಗಂತೂ ಏನೂ ಗೊತ್ತಿಲ್ಲ. ಶ್ರೇಯ ಶೂ ಇಲ್ಲೇ ಬಿಟ್ಬಿಡ್ತಾಳೆ ಫ್ರೆಂಡ್ಸ್ ಕಾಲೇಜಿಂದ ಬಂದ ತಕ್ಷಣ. ಈಗ ಮಳೆಗಾಲದಾಗ ಹಾವುಗಳು ಮರಿ ಭಾಳ ಇಟ್ಟಿರ್ತಾವೆ. ಶೂ ಒಳಗಡೆ ಕೂತ್ಬಿಟ್ರೆ ಏನೂ ಕಾಣಲ್ಲ ಫ್ರೆಂಡ್ಸ್. ಊರಿಗೆ ಹೋಗಿ ತಂದಿದ್ಲಲ್ಲ ಅದು ಶೂ ನೋಡಿ. ಮಳೆ ಈ ಥರ ಮಳೆ ಬರುವಾಗ ನಾವು ಏನಾದರೂ ಬಿಸಿ ಮಾಡ್ಕೊಂಡು ತಿನ್ಬೇಕು ಅನ್ಸಿವ್ರಿ. ಆಲೂಗಡ್ಡೆ ಬೋಂಡನೋ ಏನಾದರೂ ಒಂದು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ. ಜಾಜಿ ಹೂ ಕೊಯ್ದು ಒಳಗಿಡ್ತೀನಿ ಡೈಲಿ. ಈಗ ಸಾಯಂಕಾಲ ನಾನು ಇಲ್ಲಿಗೆ ಯಾಕೆ ಬಂದೆ ಇಷ್ಟೊತ್ತಲ್ಲಿ ಅಂದರೆ, ಇದು ಇಷ್ಟೊತ್ತಲ್ಲೇ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ನಿಮಗೂ ಸ್ವಲ್ಪ ತೋರಿಸ್ಬೇಕಂಥೇಳಿ ಹೊರಗೆ ಬಂದೆ. ನೋಡಿ ಮಳೆ ಬರ್ತಾಯಿದೆ ಜಿಟಿ ಜಿಟಿ. ನೋಡಿ ಹೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನೋಡಿ. ಅಲ್ಲಿ ನೋಡಿ ವರ್ಷ ಫುಲ್ಲು ಹೂವು ಆಗ್ತಿತ್ತು, ಈ ವರ್ಷ ಸ್ವಲ್ಪ ಕಮ್ಮಿ ಇದೆ ಫ್ರೆಂಡ್ಸ್. ಯಾಕಂದ್ರೆ ತುಂಬಾ ದೊಡ್ಡದು ಈಗ ಚಿಗುರು ಬರತ್ತಾವು. ಆಲ್ಮೋಸ್ಟ್ ಗಿಡಗಳೆಲ್ಲ JCB ಅಗದಿದಾರಲ್ಲ, ಎಲ್ಲ ಬೇರುಗಳು ಹೋಗಿದ್ದಾವೆ ಫ್ರೆಂಡ್ಸ್. ಇವು ನೋಡಿ ಎಷ್ಟು ದೊಡ್ಡ, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಹೂ ನೋಡಿ. ಅದಕ್ಕಾಗಿ ನಿಮಗೂ ತೋರಿಸ್ಬೇಕಂತ ಹೇಳಿ ಬಂದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ. ಮತ್ತು ಏನಾದರೂ ಗೊತ್ತಿಲ್ಲ ಅಂದರೆ ನೋಡಿ, ಇವು ಮಳೆಗಾಲದ ಪತ್ರೊಡೆಲೆ. ಇವೇನಿಲ್ದವಲ್ಲ ಮಳೆಗಾಲದ ಪತ್ರೊಡೆಲೆ ಅಂಥೇಳಿ ಕರೀತಾರೆ. ನಮ್ಮ ಮನೆ ಹತ್ರ ಕೇಶುವಿನ ಎಲೆ ಅಂತೀವಲ್ಲ, ಅದೇ ಮಳೆಗಾಲದ ಕೇಶುವಿನ ಎಲೆ. ಇಲ್ಲಿದೆ ನೋಡಿ ಬ್ಲ್ಯಾಕ್ ಕಲರ್ ಪತ್ರೊಡೆ. ಇದು ಬ್ಲ್ಯಾಕ್, ಇದು ತುರ್ಸೋದಿಲ್ಲ ಮೈಗೆ. ಅದು ತಿಂದರೆ ಚೆನ್ನಾಗಿರುತ್ತೆ, ಒಳ್ಳೆಯದು. ಎಷ್ಟೆದ್ದಿದೆ ನೋಡಿ ಕಪ್ಪು, ಅಲ್ಲಿ ಸಹ ಉಂಟು. ಇಲ್ಲಿ ಇವು ಬಿಳಿವು ಅಂದರೆ ದಂಟು ಬಿಳಿ ಇದ್ದರೆ ಬಿಳಿ ಪತ್ರೊಡೆ ಅಂತಾರೆ. ಅಲ್ಲಿ ಇದೆ ನೋಡಿ ಬ್ಲ್ಯಾಕ್ ಕಲರ್ ಕಪ್ಪು, ಅವು ಕಪ್ಪು ಕೇಶುವಿನ ಎಲೆ ಅಂಥೇಳಿ ಹೀಗೆ ಕರೀತಾರೆ ಇಲ್ಲಿ ನೋಡಿ. ಈ ಥರ ಅದಕ್ಕೆ ಇದನ್ನು ತೋರಿಸ್ಬೇಕಂಥೇಳಿ ಬಂದೆ ನಿಮ್ಮ ಹತ್ರ ನಾನು. ಹೂ ಅಂತ ನೋಡಿ ಖುಷಿ ಆಯಿತು. ನಮ್ಮ ಮನೆ ಹತ್ರ ಅಲ್ಲಿ ಶ್ರೇಯ ಕಸ ಗುಡಿಸತ್ತ ನೋಡಿ ಯಾವ ಥರ ಇದೆ ನಮ್ಮ ಮನೆ ಹತ್ರ. ಫುಲ್ಲು ಗ್ರೀನು, ಸಖತ್ತಾಗಿದೆಯಲ್ಲ ಫ್ರೆಂಡ್ಸ. ನೋಡಿ ಬಾಳೆ ಗಿಡಗಳಂತೂ ಒಂದೊಂದೇ ಬೀಳ್ತಾ ಇದ್ದಾವೆ. ಅವ್ರ ಕಡೆ ಗಮನನೇ ಕೊಟ್ಟಿಲ್ಲ ನಾವೇನು. ಏನು ಮಾಡೋಣ ಹೇಳಿ, ಗಾಳಿಗೆ ಬೀಳತ್ತ ನೋಡಿ. ನಮ್ಮ ಮನೆಗಿಂತ ಹೈಟ್ ಹೋಗಿದ್ದಾವಲ್ವ ಬಾಳೆ ಗಿಡಗಳೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ತೆಂಗಿನ ಗಿಡಗಳು ಈ ಥರ ವ್ಯೂ ಇದೆ ನಮ್ಮ ಮನೆ ಹತ್ರ. ಅದೊಂದು ಹಿಂದ್ಗಡೆ ನೋಡಿ ಎಷ್ಟು ಗಿಡ ಎಷ್ಟು ದೊಡ್ಡದೋಗಿದೆ ನಮ್ಮ ಮನೆ ಹಿಂದ್ಗಡೆ. ಅದು ಯಾವಾಗ ಮೇಲೆ ಬೀಳುತ್ತೋ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಈ ಕಡಿಸಿ ಅಂಥೇಳಿ ನಮಗೂ ಕೂಡ ಸಾಕಾಗಿ ಹೋಯಿತು. ಸಾಕಾಗಿ ಬಿಟ್ಟಿವಿ. ಇಲ್ಲೊಂದು ದೊಡ್ಡದು ಆಲದ ಗಿಡ ಇತ್ತು, ಅವ್ರು ಮಾತ್ರ ಕಡಿಸಿದರೆ ಎಲ್ಲ ಇಲ್ಲೇ ಹಾಕಿಬಿಟ್ಟಿದ್ದಾರೆ. ಅದ್ರ ಮೇಲೇ ಈಗ ಎಲ್ಲ ಇಲ್ಲಿ ಗೇರು ಬೀಜಿನ ಗಿಡಗಳಿದ್ದು ಅವು ಎಲ್ಲ ಕಡ್ದು ಇಲ್ಲೇ ಹಾಕಿದ್ದಾರೆ. ಅದೆಲ್ಲ ತಪ್ಪಲೆಲ್ಲ ಬೆಳೆದು ಬಿಟ್ಟಿದೆ ಈಗ ಫ್ರೆಂಡ್ಸ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಹೊರಗಡೆ ಬಂದಿದ್ದೀನಿ ಇಲ್ಲಿ.
ನೋಡಿ ಗ್ರೀನ್ ವಾವ್ ಸೂಪರ್. ನಮ್ಮ ಮನೆ ಗ್ರೀನ್ ಮಧ್ಯೆ ಇದೆಯಲ್ಲ, ನಾವು ಒಂದು ಕಡೆ ಎಲ್ಲೋ ತೋಟದಲ್ಲಿದ್ದಂಗೆ ಅನಿಸುತ್ತೆ ನಮಗೆ. ಬೇಸಿಗೆಯಲ್ಲಿ ಮಾತ್ರ ಇದು ಅನಿಸುತ್ತೆ. ಈಗ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ, ಆದರೆ ಬೇಜಾರು ಸ್ವಲ್ಪ. ನೀರೆಲ್ಲ ನಿಂತ್ಬಿಡುತ್ತೆ ಇಲ್ಲೆಲ್ಲ. ಈಗ ಏನು ಹಸಿರು ಕಾಣ್ತಲ್ಲ, ಇದ್ರ ಕೆಳಗಡೆ ಫುಲ್ಲು ನೀರಿದೆ ಫ್ರೆಂಡ್ಸ್. ಈಗ ಅದ್ರ ಕೆಳಗಡೆ ಫುಲ್ಲು ನೀರಿದೆ. ಹೋಗಿ ಕಾಲಿಟ್ಟಿರುತ್ತೆ ಸಿಕ್ಕಾಕೊಂಡ್ಬಿಡ್ತೀವಿ ನಾವು, ಅಷ್ಟು ಇದು ಆಗುತ್ತೆ ನೋಡಿ. ಈ ಥರ ಇದೆ ನಮ್ಮ ಮನೆ ಹತ್ರ ಫ್ರೆಂಡ್ಸ್. ಈಗ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾಕೆ ಶೇರ್ ಮಾಡಿ ಅಂತ ಹೇಳ್ತಾನೆ ಇದ್ದೀನಿ. ಮತ್ತು ಐಫೋನ್ ಬಂದಿದೆ ಈಗ, ಅದನ್ನು ಕೂಡ ಬಟನ್ ಒತ್ತಿ ಅದು ಕೂಡ ಲಾಭ ಇದೆ ಅಂತೆ. ನನಗೆ ಅಷ್ಟು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಏನೋ ಮೊನ್ನೆ ಯಾರ್ದೋ ಒಬ್ರದ್ದು ಟೆಕ್ದವ್ರದ್ದು ನೋಡಿದೆ, ಅಲ್ಲಿ ಗೊತ್ತಾಯ್ತು ಅಷ್ಟೇ. ಮತ್ತು ಈಗ ಅಡುಗೆ ಅಂತೂ ಏನೂ ಮಾಡಲ್ಲ ನಾನು, ಯಾಕೆ ಇಡ್ಲಿ ಮತ್ತು ಆಲೂಗಡ್ಡೆ ಬೋಂಡದ್ದೆಲ್ಲ ಇದೆ. ಇವತ್ತು ನೈಟ್ ಅಡುಗೆ ಏನು ಮಾಡಲ್ಲ, ಅದೇ ತಿಂತೇವೆ. ಯಜಮಾನ್ರು ಅದನ್ನು ತಿಂದರು, ಚಹಾ ಕುಡಿದು ನಮ್ಮ ಅಮ್ಮರಿಗೆ ಸ್ವಲ್ಪ ತೊಗೊಂಡು ಹೋದರು. ಇನ್ನು ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೇನೆ. ಶ್ರೇಯ ಕಸ ಗುಡಿಸಿ ಕೈಕಾಲು ಮೇಲೆ ತಗೊಂಡು ದೀಪ ಹಚ್ಚಲಿಕ್ಕತ್ತಿರ್ಲಿ ದೇವರಿಗೆ. ಈಗ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಈಗ ಇಲ್ಲಿಗೆ ವಿಡಿಯೋ ಏನು ಮಾಡ್ತಾಯಿದ್ದೀನಿ. ಇವತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.